ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ಆಂಕರಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಶಾಲೆಯ ಪುನರಾರಂಭ ಅಂದರೆ ನಿಮ್ಮ ಶಾಲೆಯ ಪುನರಾರಂಭದಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರೆ ಅಂದರೆ ವೆಲ್ಕಮ್ ಪಾರ್ಟಿಯನ್ನು ಆಯೋಜಿಸಿದ್ದರೆ ಅಂಥ ಸಮಯದಲ್ಲಿ ನೀವು ಶಿಕ್ಷಕರಾಗಿ ಅಥವಾ ವಿದ್ಯಾರ್ಥಿಗಳಾಗಿ ಯಾವ ರೀತಿ ಭಾಷಣವನ್ನು ಮಾಡಬಹುದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮತ್ತ್ಯಾಕೆ ತಡ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೇ, ಶಿಕ್ಷಕರೇ ಹಾಗೂ ಪೋಷಕರೇ. ಮತ್ತೊಮ್ಮೆ ಹೊಸ ಶೈಕ್ಷಣಿಕ ವರ್ಷದ ಆರಂಭದ ಸಂಭ್ರಮದ ಕ್ಷಣದಲ್ಲಿ ನಮ್ಮೆಲ್ಲರ ಜೀವನ ಬಂದು ನಿಂತಿದೆ. ಹಲವು ದಿನಗಳ ರಜೆ, ಆಟ, ಸಂಭ್ರಮ ಮತ್ತು ವಿಶ್ರಾಂತಿಯ ನಂತರ ಇಂದು ಮತ್ತೆ ಶಾಲೆಯ ಬಾಗಿಲುಗಳು ತೆರೆದುಕೊಳ್ಳುತ್ತಿವೆ. ಇದು ಕೇವಲ ಶಾಲೆ ತೆರೆಯುವ ದಿನವಲ್ಲ, ನಮ್ಮ ಕನಸುಗಳಿಗೆ ಹೊಸ ದಾರಿ ಆರಂಭವಾಗುವ ದಿನವಾಗಿದೆ. ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮಲ್ಲಿ ಕೆಲವರು ಪ್ರಾಥಮಿಕ ಶಾಲೆಯ ಪುಟ್ಟ ಮಕ್ಕಳು, ಇನ್ನು ಕೆಲವರು ಪ್ರೌಢಶಾಲೆಯ ವಿದ್ಯಾರ್ಥಿಗಳು. ಆದರೆ ನೀವೆಲ್ಲರೂ ನೆನಪಿಡಬೇಕಾದ ಒಂದು ವಿಷಯ ಏನೆಂದರೆ, ಇಂದು ನೀವು ಕುಳಿತಿರುವ ಶಾಲೆಯ ತರಗತಿಗಳೇ ನಾಳೆಯ ನಿಮ್ಮ ಭವಿಷ್ಯವನ್ನು ರೂಪಿಸುವ ಕಾರ್ಯಾಗಾರಗಳಾಗಿವೆ. ಇಂದು ಶಾಲೆಯ ಬೆಂಚಿನಲ್ಲಿ ಕುಳಿತಿರುವ ವಿದ್ಯಾರ್ಥಿಗಳೇ ನಾಳೆ ವೈದ್ಯರು, ಇಂಜಿನಿಯರ್ಗಳು, ವಿಜ್ಞಾನಿಗಳು, ಶಿಕ್ಷಕರು, ನ್ಯಾಯಾಧೀಶರು, ಸೈನಿಕರು, ಉದ್ಯಮಿಗಳು, ಕ್ರೀಡಾಪಟುಗಳು ಮತ್ತು ದೇಶ ನಾಯಕರು ಆಗಲಿದ್ದಾರೆ. ಶಾಲೆ ಎಂದರೆ ಕೇವಲ ಪಾಠ ಪುಸ್ತಕಗಳು ಓದುವ ಸ್ಥಳವಲ್ಲ, ಶಾಲೆ ಜೀವನವನ್ನು ಕಲಿಸುವ ದೇವಾಲಯ. ಇಲ್ಲಿ ನಾವು ಓದುವುದನ್ನು ಮಾತ್ರವಲ್ಲ, ಶಿಸ್ತು, ಸಮಯ ಪಾಲನೆ, ಸ್ನೇಹ, ಗೌರವ, ಸಹಕಾರ, ನಾಯಕತ್ವ ಮತ್ತು ಮಾನವೀಯ ಮೌಲ್ಯಗಳನ್ನು ಕಲಿಯುತ್ತೇವೆ. ಒಂದು ಉತ್ತಮ ಶಾಲೆ ಕೇವಲ ವಿದ್ಯಾರ್ಥಿಯನ್ನು ಪರೀಕ್ಷೆಯಲ್ಲಿ ಉತ್ತೀರ್ಣಗೊಳಿಸುವುದಿಲ್ಲ, ಉತ್ತಮ ನಾಗರಿಕನನ್ನಾಗಿ ಕೂಡ ರೂಪಿಸುತ್ತದೆ. ಪ್ರಿಯ ಮಕ್ಕಳೇ, ಇಂದಿನ ಜಗತ್ತು ತುಂಬ ವೇಗವಾಗಿ ಬದಲಾಗುತ್ತಿದೆ. ಕೃತಕ ಬುದ್ಧಿಮತ್ತೆ, ರೋಬೋಟಿಕ್ಸ್, ವಿಜ್ಞಾನ, ತಂತ್ರಜ್ಞಾನ, ಅಂತರಿಕ್ಷ ಸಂಶೋಧನೆ, ವೈದ್ಯಕೀಯ ಮತ್ತು ಹೊಸ ಉದ್ಯೋಗ ಕ್ಷೇತ್ರಗಳು ಬೆಳೆಯುತ್ತಿವೆ. ಮುಂದಿನ 10 ರಿಂದ 20 ವರ್ಷಗಳಲ್ಲಿ ಅನೇಕ ಹೊಸ ಉದ್ಯೋಗಗಳು ಹುಟ್ಟಲಿವೆ. ಇಂದು ನೀವು ಶಾಲೆಯಲ್ಲಿ ಕಲಿಯುತ್ತಿರುವ ವಿಷಯಗಳು ಆ ಭವಿಷ್ಯದ ಅವಕಾಶಗಳನ್ನು ಹಿಡಿಯಲು ನಿಮಗೆ ಸಹಾಯ ಮಾಡುತ್ತವೆ. ನೀವು ಗಣಿತವನ್ನು ಏಕೆ ಕಲಿಯಬೇಕು ಎಂದು ಕೆಲವೊಮ್ಮೆ ಯೋಚಿಸಬಹುದು. ವಿಜ್ಞಾನವನ್ನು ಏಕೆ ಓದಬೇಕು ಎಂದು ಕೇಳಿಕೊಂಡಿರಬಹುದು. ಭಾಷೆಗಳನ್ನು ಏಕೆ ಅಭ್ಯಾಸ ಮಾಡಬೇಕು ಎಂದು ಆಶ್ಚರ್ಯಪಟ್ಟಿರಬಹುದು. ಆದರೆ ನಿಜವಾಗಿ ನೋಡಿದರೆ ಪ್ರತಿಯೊಂದು ವಿಷಯವೂ ನಿಮ್ಮ ಆಲೋಚನಾ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಸಮಸ್ಯೆಗಳನ್ನು ಪರಿಹರಿಸುವ ಸಾಮರ್ಥ್ಯವನ್ನು ಬೆಳೆಸುತ್ತದೆ, ಜಗತ್ತನ್ನು ಅರ್ಥ ಮಾಡಿಕೊಳ್ಳುವ ದೃಷ್ಟಿಕೋನವನ್ನು ನೀಡುತ್ತವೆ. ಒಬ್ಬ ವಿದ್ಯಾರ್ಥಿ ಪ್ರತಿದಿನ ನಿಯಮಿತವಾಗಿ ಓದಿದರೆ ಅವನು ಕೇವಲ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸುವುದಲ್ಲ, ಅವನ ಆತ್ಮವಿಶ್ವಾಸ ಹೆಚ್ಚುತ್ತದೆ, ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಬೆಳೆಯುತ್ತದೆ, ಜೀವನದಲ್ಲಿ ಎದುರಾಗುವ ಸವಾಲುಗಳನ್ನು ಧೈರ್ಯದಿಂದ ಎದುರಿಸುವ ಶಕ್ತಿ ಬರುತ್ತದೆ. ಶಿಕ್ಷಣವು ವ್ಯಕ್ತಿಯ ಅತ್ಯಂತ ದೊಡ್ಡ ಆಸ್ತಿ. ಹಣ ಕಳೆದು ಹೋಗಬಹುದು, ಆಸ್ತಿ ನಾಶವಾಗಬಹುದು, ಆದರೆ ಜ್ಞಾನವನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಪ್ರಿಯ ವಿದ್ಯಾರ್ಥಿಗಳೇ, ಈ ಹೊಸ ಶೈಕ್ಷಣಿಕ ವರ್ಷವನ್ನು ಹೊಸ ಸಂಕಲ್ಪದೊಂದಿಗೆ ಆರಂಭಿಸಿ. ಪ್ರತಿದಿನ ಶಾಲೆಗೆ ಸಮಯಕ್ಕೆ ಸರಿಯಾಗಿ ಬನ್ನಿ. ಶಿಕ್ಷಕರ ಮಾತುಗಳನ್ನು ಗಮನವಿಟ್ಟು ಆಲಿಸಿ. ಮನೆಯಲ್ಲಿ ಪಾಠಗಳನ್ನು ನಿಯಮಿತವಾಗಿ ಅಭ್ಯಾಸ ಮಾಡಿ. ಪ್ರಶ್ನೆಗಳನ್ನು ಕೇಳಲು ಹಿಂಜರಿಯಬೇಡಿ. ತಪ್ಪುಗಳನ್ನು ಮಾಡಲು ಹೆದರಬೇಡಿ. ತಪ್ಪುಗಳೇ ಕಲಿಕೆಯ ಮೊದಲ ಹೆಜ್ಜೆಯಾಗಿವೆ. ಶಾಲೆಯ ಜೀವನವು ಜೀವನದ ಅತ್ಯಂತ ಸುಂದರವಾದ ಹಂತವಾಗಿದೆ. ಇಲ್ಲಿ ಸಿಗುವ ಸ್ನೇಹಿತರು, ಶಿಕ್ಷಕರು, ಅನುಭವಗಳು ಮತ್ತು ನೆನಪುಗಳು ಜೀವನದ ಉದ್ದಕ್ಕೂ ನಮ್ಮೊಂದಿಗೆ ಇರುತ್ತವೆ. ಶಾಲೆಯ ಪ್ರತಿಯೊಂದು ದಿನವೂ ಹೊಸ ಅವಕಾಶವಾಗಿದೆ. ಪ್ರತಿಯೊಂದು ಪಾಠವೂ ಹೊಸ ಜ್ಞಾನವಾಗಿದೆ. ಪ್ರತಿಯೊಂದು ಪರೀಕ್ಷೆಯೂ ಹೊಸ ಸವಾಲಾಗಿದೆ. ಪ್ರತಿಯೊಂದು ಸಾಧನೆಯೂ ನಿಮ್ಮ ಭವಿಷ್ಯದತ್ತ ಒಂದು ಹೆಜ್ಜೆಯಾಗಿದೆ. ಪ್ರೀತಿಯ ಪೋಷಕರೇ, ಮಕ್ಕಳ ಯಶಸ್ಸಿನಲ್ಲಿ ನಿಮ್ಮ ಪಾತ್ರವು ಅತ್ಯಂತ ಮಹತ್ವದ್ದಾಗಿದೆ. ಮಕ್ಕಳ ಮೇಲೆ ಅತಿಯಾದ ಒತ್ತಡ ಹೇರದೆ ಅವರನ್ನು ಪ್ರೋತ್ಸಾಹಿಸಿ, ಅವರ ಕನಸುಗಳನ್ನು ಗೌರವಿಸಿ, ಅವರೊಂದಿಗೆ ಸಮಯ ಕಳೆಯಿರಿ. ಶಿಕ್ಷಣವು ಕೇವಲ ಶಾಲೆಯ ಜವಾಬ್ದಾರಿಯಲ್ಲ, ಅದು ಶಾಲೆಯ ಶಿಕ್ಷಕರು ಮತ್ತು ಪೋಷಕರ ಜಂಟಿ ಜವಾಬ್ದಾರಿಯಾಗಿದೆ. ಪ್ರಿಯ ವಿದ್ಯಾರ್ಥಿಗಳೇ, ಈ ವರ್ಷವನ್ನು ನಿಮ್ಮ ಜೀವನದ ಅತ್ಯುತ್ತಮ ವರ್ಷವನ್ನಾಗಿ ಮಾಡಿಕೊಳ್ಳಿ. ಮೊಬೈಲ್, ಟಿವಿ ಮತ್ತು ಅನಗತ್ಯ ಸಮಯ ವ್ಯರ್ಥ ಮಾಡುವ ಚಟುವಟಿಕೆಗಳಿಂದ ದೂರವಿರಿ. ಪ್ರತಿದಿನ ಹೊಸದನ್ನು ಕಲಿಯುವ ಅಭ್ಯಾಸ ಮಾಡಿಕೊಳ್ಳಿ. ಪುಸ್ತಕಗಳನ್ನು ಓದಿ, ಕ್ರೀಡೆಗಳಲ್ಲಿ ಭಾಗವಹಿಸಿ, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ. ನಿಮ್ಮ ಪ್ರತಿಭೆಯನ್ನು ಗುರುತಿಸಿ ಬೆಳೆಸಿಕೊಳ್ಳಿ.
ನೆನಪಿಡಿ, ಇಂದಿನ ನಿಮ್ಮ ಪರಿಶ್ರಮವೇ ನಾಳೆಯ ನಿಮ್ಮ ಯಶಸ್ಸಿನ ಅಡಿಪಾಯವಾಗಿದೆ. ಇಂದು ನೀವು ಓದುತ್ತಿರುವ ಪ್ರತಿಯೊಂದು ಪುಟವೂ ನಿಮ್ಮ ಭವಿಷ್ಯದ ಕಟ್ಟಡಕ್ಕೆ ಒಂದು ಇಟ್ಟಿಗೆಯಾಗಿದೆ. ನೀವು ಎಷ್ಟು ಶ್ರಮಿಸುತ್ತೀರೋ ಅಷ್ಟು ಎತ್ತರಕ್ಕೆ ಬೆಳೆಯುತ್ತೀರಿ. ಈ ಹೊಸ ಶೈಕ್ಷಣಿಕ ವರ್ಷ ನಿಮ್ಮೆಲ್ಲರ ಜೀವನದಲ್ಲಿ ಹೊಸ ಆಶಯಗಳನ್ನು, ಹೊಸ ಕನಸುಗಳನ್ನು, ಹೊಸ ಸಾಧನೆಗಳನ್ನು ಮತ್ತು ಹೊಸ ಯಶಸ್ಸನ್ನು ತರಲಿ. ನಿಮ್ಮ ಪ್ರತಿಯೊಂದು ಹೆಜ್ಜೆಯೂ ಪ್ರಗತಿಯತ್ತ ಸಾಗಲಿ. ನಿಮ್ಮ ಕನಸುಗಳು ನನಸಾಗಲಿ. ನೀವು ನಿಮ್ಮ ಕುಟುಂಬಕ್ಕೆ, ಶಾಲೆಗೆ, ಸಮಾಜಕ್ಕೆ ಮತ್ತು ದೇಶಕ್ಕೆ ಹೆಮ್ಮೆ ತರುವಂಥ ವ್ಯಕ್ತಿಗಳಾಗಲಿ ಎಂದು ಹಾರೈಸುತ್ತಾ ನನ್ನ ಈ ಒಂದು ಭಾಷಣವನ್ನು ಮುಗಿಸುತ್ತೇನೆ. ನೋಡಿದ್ರಲ್ಲ ಸ್ನೇಹಿತರೆ, ಇದು ನೀವು ವಿದ್ಯಾರ್ಥಿಗಳಿಗೆ ಮನವೊಲಿಸಲು ಅಥವಾ ಶಾಲೆಯ ಮಹತ್ವವನ್ನು ತಿಳಿಸಲು ಬಳಸಬಹುದಾದಂತಹ ಭಾಷಣವಾಗಿದೆ. ಈ ಒಂದು ಭಾಷಣವನ್ನು ನೀವು ವಿದ್ಯಾರ್ಥಿಗಳಿಗೆ ಹೇಳಿದಾಗ ಅವರ ಮನಸ್ಸು ಬದಲಾಗಿ ಅವರು ಪಠ್ಯಪುಸ್ತಕ ಅಥವಾ ವಿದ್ಯಾಭ್ಯಾಸದ ಕಡೆಗೆ ಗಮನಹರಿಸಲು ಒಂದು ಸಹಾಯವಾಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ಈ ವಿಡಿಯೋದ ಮಾಹಿತಿಯಾಗಿದ್ದು, ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದರೆ ತಪ್ಪದೇ ಒಂದು ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಕಂಟೆಂಟ್ಗಳಿಗಾಗಿ ಕೆಳಗೆ ಕಾಣ್ತಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ಸೇವ್ ಮಾಡಿ. ನಾವು ಮಾಡುವ ವಿಡಿಯೋಗಳು ಕೇವಲ ಶಿಕ್ಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ವಿಷಯಗಳಾಗಿವೆ. ಇದರಿಂದಾಗಿ ನಿಮಗೆ ಗೊತ್ತಿರುವ ವಿದ್ಯಾರ್ಥಿಗಳಿಗೆ ಅಥವಾ ಶಿಕ್ಷಕರಿಗೆ ಈ ಒಂದು ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಂಟಿಲ್ ದೆನ್, ಬಾಯ್ ಬಾಯ್.